ಇನ್ನು ಬೆಂಗಳೂರಿನಲ್ಲಿ ನೀಟ್ ಪರೀಕ್ಷೆಗೆ ಸಕಲ ಸಿದ್ಧತೆಗಳು ನಡೀತಾ ಇವೆ. ಪರೀಕ್ಷೆಗೂ ಮುನ್ನ ನೀಟ್ ಅಣುಕು ಪರೀಕ್ಷೆಯನ್ನು ಕೂಡ ನಡೆಸಿತು. ಅಂದರೆ ಹೇಗಿರುತ್ತೆ ನಾಳೆ ಎಕ್ಸಾಮ್ ಸ್ಟಾರ್ಟ್ ಆದಾಗಲಿಂದ ಎಂಡ್ವರೆಗೂ ಕೂಡ ಹೇಗಿರುತ್ತೆ ಪ್ರೋಸೆಸ್ ಅನ್ನುವಂಥದ್ರ ಬಗ್ಗೆ ಒಂದು ಅಣುಕು ಪ್ರದರ್ಶನವನ್ನು ನೀಡಿದರೆ ಅಲ್ಲಿ ಬರುವಂಥ ಸಿಬ್ಬಂದಿ ಹೇಗೆ ಬಿಹೇವ್ ಮಾಡಬೇಕು, ಹೇಗಿರುತ್ತೆ ಚಟುವಟಿಕೆ ಅನ್ನುವಂಥದ್ರ ಬಗ್ಗೆ ಅವ್ರ ಹತ್ರ ಆ ಮಾಕ್ ಡ್ರಿಲ್ ಸೆಷನ್ ಅನ್ನು ಮಾಡಿಸಿದ್ದಾರೆ. ಇದೇ ಮೊದಲ ಬಾರಿಗೆ ನೀಟ್ ಪರೀಕ್ಷೆ ಕುರಿತು ಒಂದು ಕಾರ್ಯಾಗಾರವನ್ನು ಈಗ ಮಾಡಿರುವಂಥದ್ದು. ಸರ್ಕಾರಿ ಬಾಲಕರ PU ಕಾಲೇಜಿನಲ್ಲಿ ಅಣುಕು ಪರೀಕ್ಷೆ ನಡೆಯಿತು. ಮಲ್ಲೇಶ್ವರಂನಲ್ಲಿರುವಂಥ ಈ ಸರ್ಕಾರಿ ಬಾಲಕರ PU ಕಾಲೇಜಿನಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯಾದಂಥ ಒಂದು ಕಾರ್ಯಾಗಾರವನ್ನು NTA ನಡೆಸಿದೆ. ಪರೀಕ್ಷಾ ಕೇಂದ್ರದ ಸುತ್ತ ಜಾಮರನ್ನು ಕೂಡ ಅಳವಡಿಸಿದ್ದಾರೆ. CRPF ಪೊಲೀಸರು ಭದ್ರತೆಯನ್ನು ಕೊಡ್ತಾರೆ. ಪ್ರತಿ ಕೊಠಡಿಗೂ ಕೂಡ CC ಕ್ಯಾಮ್ರಾವನ್ನು ಕೂಡ ಅಳವಡಿಸಲಾಗಿದೆ. ನಾವು ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ನಾನೀಗ ಸರ್ಕಾರಿ PU ಕಾಲೇಜಲ್ಲಿ ಇದ್ದೀನಿ ಮಲ್ಲೇಶ್ವರಂ. ನಿಮಗೆ ತೋರ್ತಾ ಹೋಗ್ತೀನಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಈಗಾಗಲೇ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಒಂದು ರಿಜಿಸ್ಟರ್ ನಂಬರನ್ನು ನೋಡಿಕೊಂಡು ಈ ಒಂದು ರೂಮ್ಗೆ ಎಂಟರ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮಾಹಿತಿಯನ್ನು ಕೂಡ ಈಚೆ ಅಂಟಿಸಿದ್ದಾರೆ. ಇನ್ನು ಒಳಗಡೆ ಹೋದರೆ ನಮಗೆ ಗೊತ್ತಾಗುತ್ತೆ ಆ ವಿದ್ಯಾರ್ಥಿಗಳು ಕೂರೋದಕ್ಕೆ ಟೇಬಲ್ಗಳ ವ್ಯವಸ್ಥೆ ಕೂಡ ಆಗಿದೆ. ಇನ್ನು ಟೇಬಲ್ಗಳ ಮೇಲೆ ಅವರ ರಿಜಿಸ್ಟರ್ ನಂಬರನ್ನು ಕೂಡ ನಮೂದು ಮಾಡಲಾಗಿದೆ, ಸ್ಟಿಕ್ಕರ್ ರೀತಿ ಅಂಟಿಸಲಾಗಿದೆ. ಅಂದರೆ ಮೀಡಿಯಮ್ ಆಫ್ ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಆ ಒಂದು ಪರ್ಟಿಕ್ಯುಲರ್ ರಿಜಿಸ್ಟರ್ ನಂಬರನ್ನು ಕೂಡ ಇಲ್ಲಿ ಅಂಟಿಸಲಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳು ಅವರ ರಿಜಿಸ್ಟರ್ ನಂಬರನ್ನು ನೋಡಿಕೊಂಡು ಈ ಒಂದು ಸ್ಥಳದಲ್ಲಿ ಕೂರಬೇಕಾಗುತ್ತೆ. ಇನ್ನು ಈ ಒಂದು ಸರ್ಕಾರಿ PU ಕಾಲೇಜಲ್ಲಿ ಸುಮಾರು 16 ರೂಮ್ಗಳ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಭ್ಯರ್ಥಿಗಳಿಗೆ. ಈ ಮೂಲಕ 380 ಅಭ್ಯರ್ಥಿಗಳು ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕಿದೆ. ಸೊ ನಾಳೆ ಈ ಪರೀಕ್ಷೆ ಇರುತ್ತೆ. ಇನ್ನು ಇಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ, ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಒಂದು ರೂಮ್ ನಂಬರ್ 14 ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ರೂಮ್ ನಂಬರ್ 14 ರಿಜಿಸ್ಟರ್ ನಂಬರ್ ಎಲ್ಲಿಂದ ಎಲ್ಲಿವರೆಗೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ನಮಗೆ ಸಿಗುತ್ತೆ ಇಲ್ಲಿ. ಅಂದರೆ ಟೋಟಲ್ ಆಗಿ ಒಂದು ರೂಮ್ಗೆ 24 ಅಭ್ಯರ್ಥಿಗಳನ್ನು ಅಲೋ ಮಾಡಲಾಗುತ್ತೆ. ಸೊ ಪರೀಕ್ಷೆ ಬರೀಲಿಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ವಿಶೇಷವಾಗಿ CCTV ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಮೊದಲು ಕೂಡ ಒಂದು ಕೊಠಡಿಯಲ್ಲಿ CCTV ಇತ್ತು, ಮತ್ತು ಅವರು ವಿಶೇಷವಾಗಿ ಕೂಡ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ CCTVಯನ್ನು ಅಳವಡಿಕೆ ಮಾಡಿದ್ದಾರೆ. ಟೋಟಲ್ ಆಗಿ ಒಂದು ರೂಮ್ಗೆ 2 CCTV ವ್ಯವಸ್ಥೆ ಮಾಡಿಕೊಂಡು ಅಭ್ಯರ್ಥಿಗಳ ಚಟುವಟಿಕೆ ಮೇಲೆ ನಿಗಾ ಇಡ್ತಕ್ಕಂಥ ಕೆಲಸವನ್ನು ಕೂಡ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾಡುತ್ತೆ. ಇದೇ ರೀತಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಎಲ್ಲ ಪರೀಕ್ಷಾ ಕೇಂದ್ರಗಳು ಕೂಡ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಲಾಗಿದೆ. ಇನ್ನು ನ್ಯಾಷನಲ್ ಒಂದು ಮಲ್ಲೇಶ್ವರಂ PU ಕಾಲೇಜಿನ ಸಿಬ್ಬಂದಿ ಇದ್ದಾರೆ, ಪ್ರಾಂಶುಪಾಲ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಾಳೆ ಎಕ್ಸಾಮ್ ಇದೆ. ಸೊ ಈ ಒಂದು ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಸಕಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀರಾ? ಅಲ್ಲಿಗೆ ಎಷ್ಟು ರೂಮ್ಗಳನ್ನು ಕೇಳಿದ್ದಾರೆ, ವ್ಯವಸ್ಥೆ ಆಗಿದೆ, ಎಷ್ಟು ಅಭ್ಯರ್ಥಿಗಳು ಇಲ್ಲಿಗೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಇದೆ? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಮ್ಮ ಕಾಲೇಜಿಗೆ 384 ಕ್ಯಾಂಡಿಡೇಟ್ಸನ್ನು ಅಲರ್ಟ್ ಮಾಡಿದ್ದಾರೆ. ಹಾಗಾಗಿ 384 ಕ್ಯಾಂಡಿಡೇಟ್ಸ್ ಅಂದರೆ ಒಂದು ರೂಮಿಗೆ 24 ಜನ ಸ್ಟೂಡೆಂಟ್ಸು ಮತ್ತು ಒಂದು ರೂಮಿಗೆ 2 ಇನ್ವಿಜಿಲೇಟರ್ಗೆ, ಹಾಗಾಗಿ 16 ರೂಮ್ಗಳನ್ನು ನಾವು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಒಟ್ಟಾರೆ ಮಲ್ಲೇಶ್ವರಂನ ಸರ್ಕಾರಿ PU ಕಾಲೇಜಲ್ಲಿ ವ್ಯವಸ್ಥೆ ಆಗಿದೆ. ಟೋಟಲ್ ಆಗಿ 16 ರೂಮ್ಗಳ ವ್ಯವಸ್ಥೆ ಆಗಿದೆ. ಅದರಲ್ಲಿ 384 ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀಲಿದ್ದಾರೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಪರೀಕ್ಷೆ ಆರಂಭವಾಗುತ್ತೆ. ಹೀಗಾಗಿ ನಾಳೆ ಬೆಳಗ್ಗೆ 11 ಗಂಟೆಯಿಂದಲೇ ಪರಿಶೀಲನೆ, ಅವ್ರನ್ನ ಒಳಗಡೆ ಕರ್ತಕ್ಕಂಥ ಕೆಲಸ, ಅವ್ರನ್ನ ಚೆಕ್ ಮಾಡ್ತಕ್ಕಂಥ ಕೆಲಸ ಕೂಡ ಆಗುತ್ತೆ. ಸೊ ಒಟ್ಟಾರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನಾಳೆ ನಡೆತಕ್ಕಂಥ ಎಕ್ಸಾಮ್ ನಿಟ್ಟಿನಲ್ಲಿ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡು ಭದ್ರತೆಯನ್ನು ಕೂಡ ಹೆಚ್ಚಳ ಮಾಡಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ NS ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.